ನಿಮ್ಮನ್ನ ಬರೀ ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೆ, ಈಗ ಲೈವ್ ಅಲ್ಲಿ ನೋಡ್ತಾ ಇದ್ದೀನಿ. 23 ಮಿನಿಟ್ಸ್ ಇದೆ ಕಣ್ಣೀರ್ ಆಗ್ತಾ ಇದ್ದಾರೆ. ನೋಡಿ ಎಲ್ಲರೂ ಚೇಂಜ್ ಆಗಿದ್ದಾರೆ ಅಂತ. ಥ್ಯಾಂಕ್ ಯು. ನಾನು ಮೋಟಿವ್ ಮಾಡ್ತಿದ್ದೀನಿ ಕಾರ್ಪೊರೇಟ್ ಇಂದ ಹೊರಗೆ ಬರಕ್ಕೆ. ಆರ್ಟ್ಫ್ಲಿಕ್ಸ್ಗೆ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ? So there is an opening inauguration ಇದೆ ಆರ್ಟ್ಫ್ಲಿಕ್ಸ್ ಸ್ಟುಡಿಯೋ ಅಂತ. ಸೊ ಅಲ್ಲಿಗೆ ಹೋಗ್ತಿದ್ವಿ. ಅದು ಆ್ಯಕ್ಚುಲಿ 1 year ಆಯಿತು. ಸೊ ಇವ್ರು ರೆಡಿ ಆಗೋದ್ರಲ್ಲಿ ಹಲೋ ಬಾ ಹೋಗೋಣ. ಸೊ ಯಾವಾಗಲೂ ಲೇಟು ಇವ್ರದ್ದೆ. ಸೊ ಇಲ್ಲಿಂದ ಆ್ಯಕ್ಚುಲಿ ನಾವು 6ಗೆ ಹೋಗಬೇಕಿತ್ತು. ಟೈಮು 7:40. So guys, finally we are leaving from our apartment. ಇಲ್ಲಿಗೆ ಬೇಬಿಕಾ ಆರ್ಟ್ಫ್ಲಿಕ್ಸ್. ಸೊ ತುಂಬ ಲೇಟ್ ಆಯಿತು. ಅವ್ರು 6 o'clock ಹೇಳಿದ್ದು. ವಾಟ್ಸ್ ದ ಟೈಮ್ ನಾವು? ಮ್ಯಾಪ್ ಇನ್ನೂ 23 ಮಿನಿಟ್ಸ್ ಇದೆ. 8 o'clock ಹೋಗ್ತೀವಿ ಅಲ್ಲಿಗೆ. ಮೈ ಗಾಡ್, ಇವ್ರದ್ದೇ ಆಲ್ಮೋಸ್ಟ್ ಯಾವಾಗಲೂ ಲೇಟು. ನಡೀರಿ ಬೇಬ್, ಅಲ್ಲಿ ಎಲ್ರಿಗೂ ಹಂಗೆ ಹೇಳ್ಬಿಡಿ ಆಮೇಲೆ. ಸೊ ಗೈಸ್, ಫೈನಲಿ ಅವ್ರು 6 o'clock ಹೇಳಿದ್ದೆ, ನಾವು ಎಷ್ಟೊತ್ತಿಗೆ ಹೋಗ್ತಾ ಇದ್ದೀವಿ? 10 ಆಯಿತು. 8 ಆಯಿತು. ಅವರಂತೂ ಪಾಪ ವೆಯ್ಟ್ ಮಾಡ್ತಿದ್ದಾರೆ. ಆಕ್ಚುಲಿ ಇಲ್ಲೇ ನಿಲ್ಸ್ಬೋಣ. ಯಾರು ಓನ್ಲಿ ಬೇಬ್ ಅವ್ರು ಪಾರ್ಕ್ ಮಾಡ್ತಾರಂತೆ. ವ್ಯಾಲೆಟ್ ಇದೆ ಅಂತ. ನಮ್ಮ ಬೇಬಿ ನೋಡಿ ಫುಲ್ ಫಾರ್ಮಲ್ಸ್ ಹಾಕೊಂಡು ಫುಲ್ ಚಂದ ಸ್ಮಾರ್ಟ್ ಆಗಿ. ಮದ್ವೆ ಆದ್ಮೇಲೆ ಫಾರ್ಮಲ್ಸ್ ಯಾವಾರ ಆಗ್ಬಿಟ್ಟಿದೆ ಗೈಸ್. ಏನಂದ್ರೆ ಎಲ್ಲಾರ ಹೋಗ್ಬೇಕಾದ್ರೆ ಬೇಬ್ ಫಾರ್ಮಲ್ಸ್ ನನ್ನ ಬ್ಯಾಗಿ ನೀವೇ ಗೈಸ್ ಕಮೆಂಟ್ ಮಾಡಿ, ಫಾರ್ಮಲ್ಸ್ ಎಲ್ಲ ಅವರು ಕ್ಯೂಟ್ ಆಗಿ ಕಾಣಲ್ವಾ ಅಂತ. ಯು ಗೈಸ್ ಕಮೆಂಟ್. ಆಯ್ತು, ಇದು ಒನ್ ವೇನಾ? ಆಕ್ಚುಲಿ ಇಲ್ಲೇ ಪಾರ್ಕ್ ಮಾಡ್ಬೋದು. ಲೊಕೇಶನ್ ಆ ಕಡೆ ರೈಟ್ಗೆ ಹೋಗಿಬೇಕು. ಫೈನಲಿ ಪಾರ್ಕಿಂಗ್ ಸಿಕ್ತು. ಜುಡಿಯೋ ಹತ್ರ ಪಾರ್ಕ್ ಮಾಡ್ತಿದ್ದೀವಿ. ಗೈಸ್ ಏನ್ ಗೊತ್ತಾ, ಜುಡಿಯೋ ಆಪೋಸಿಟ್ ಅದರದ್ದು ಡೂಪ್ಲಿಕೇಟ್ ಬ್ರ್ಯಾಂಡ್ ಮಾಡಿದ್ದಾರೆ. ಕ್ರೇಜಿ ಆಗಿದೆ ಅಲ್ವಾ? ಅದೇನಂತಿರೋದು ಅದ್ರ ನೇಮು? ಈ ಕೋಡ್ ಸಮಥಿಂಗ್. ಅದು ಜಸ್ಟ್ ನೇಮ್ ನ ಉಲ್ಟಂ ಪಲ್ಟಾ. ಈಗ ನಿಮ್ದು ಬ್ರ್ಯಾಂಡ್ ಹೆಂಗ್ ಕಾಪಿ ಮಾಡ್ತಾರೆ ಬೇಬ್, ಹಂಗೆ ಕಾಪಿ ಮಾಡಿದ್ದಾರೆ. ಅದು ಆಕ್ಚುಲಿ ಅದು ಕಾಪಿ ರೈಟ್ಸ್ ಆಗಲ್ವಾ? ಇಲ್ಲ ಅಂದ್ರೆ ಸೇಮ್ ಇಲ್ಲ. ನೇಮ್ ಇಸ್ ಡಿಫರೆಂಟ್ ಬಟ್ ಎವ್ರಿಥಿಂಗ್ ಸ್ಟೈಲ್ ಎವ್ರಿಥಿಂಗ್ ಇಸ್ ಸೇಮ್. ಈಗ ನಿಮ್ದು ಹಂಗೆ ಮಾಡಿಲ್ವಾ? ಕಾಪಿ ರೈಟ್ ಹೆಂಗ್ ಆಗುತ್ತೆ? ಹೌದು. ಏನೋ ಬೈತಿದ್ದಾರೆ ನಂಗೆ. ಏನ್ ಬೇಬ್? ಆಕ್ಚುಲಿ ಹಂಗೆ ಹೋಗೋಣ ಅಂತ ಹೇಳಿದೆ, ಇವ್ರು ಹಿಂಗೆ ಎತ್ಕೊಂಬಂದ್ರು. ಫೈನಲಿ ಇವ್ರು ಸಿಕ್ಕಿದ್ರು. ಇವರೇ ರಾಜ ಕಳಿಸ್ತಿದ್ದೀರಾ? ಇವಳು ರೆಡಿ ಮಾಡಿರೋದಿಲ್ಲ. ನಾನು ಎಲ್ಲಿ ಹೋಗ್ಬೇಕಾದ್ರೆ ಇವಳು ಸಣ್ಣ ಮಾಡ್ಬಿಟ್ಟಿದ್ರು. ನೋಡಿ ಎಲ್ಲರೂ ಚೇಂಜ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನಕ್ಕೆ ಅಂದರೆ ಫಾರ್ಮಲ್ಸ್ ಹಾಕೋದೇ ಇಲ್ಲ ನಾನು. ಇವಳ ಜೊತೆ ಬಂದರೆ ಮಾತ್ರ ಫಾರ್ಮಲ್ಸ್ ಹಾಕೋ. This is it guys. So this is the Artflix Den, private theater for special occasions. All good. Congratulations. Recently we got married. Hi. Welcome. Hi. ನಿಮ್ಮನ್ನ ಬರೀ ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೆ, ಈಗ ಲೈವ್ ಅಲ್ಲಿ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್ ಬಂದಿದ್ದಕ್ಕೆ. ಸೊ ಆರ್ಟಿಸ್ಟ್ ನಿಮ್ದನ್ನ ನಾನು ಇದು ಮಾಡಿದ್ದೆ, ಒಂದು ಇದು ಮಾಡಿದ್ದೆ, ಯಾವುದೋ ಒಂದು ಡೈಲಾಗನ್ನು. ಸೊ ನೀವು ಹೇಳಿರೋದನ್ನೇ ಒಂದು ಕಟ್ ಹಾಕಿ ಒಂದು ಮಾಡಿದ್ದೆ. ಆಕ್ಚುಲಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನೀವು ನಮ್ಮ ಇನ್ಸ್ಪಿರೇಷನ್ ಅಂತ. ಆಕ್ಚುಲಿ ಇಲ್ಲಿ ಬಂದರೆ ಗೊತ್ತಾಗುತ್ತೆ 1 year ಆಗ್ತದೆ. ಇವ್ರು ನನ್ನ ಇನ್ಸ್ಪಿರೇಷನ್. ಈಗ ಅವರು ನೋಡಿ ನಾನು ಡಿಫ್ರೆಂಟ್ ಆಗಿ 1 year ಆಗಿರೋ ಮಾಡಬೇಕು. ಸೀರಿಯಸ್ ಆಗಿ ಅನಿಸ್ತಾರೆ. ಯಾಕಂದ್ರೆ ನಮ್ಗೆ ಆಲ್ಮೋಸ್ಟ್ 19 ಬ್ರಾಂಚ್ ಇದೆ. ಇವತ್ತು ಈ ತರ ಸೆಲೆಬ್ರೇಟ್ ಮಾಡಿಲ್ಲ. ತುಂಬಾ ಖುಷಿ ಆಯ್ತು ಬ್ರೋ. ನಾನು ತರಬೇಕಾದ್ರೆ ಅವ್ರಿಗೆ ಹೇಳ್ತಾ ಬಂದಿದ್ದು, ಲೈಕ್ ಅವ್ರಿಬ್ರು ಪಾರ್ಟ್ನರ್ಸ್ ಕಷ್ಟಪಟ್ಟು ಮಾಡಿದಾರೆ, ಚೆನ್ನಾಗಿ ಮಾಡ್ತಿದ್ರು ಅಂತ. ಸೊ ಈ 1 ಬ್ರಾಂಚು ನನ್ನ ಕಡೆ ಇನ್ನೊಂದು 20 ಬ್ರಾಂಚ್ ಆಗಬೇಕು ಅಂತ ವೆಯ್ಟ್ ಮಾಡ್ತೀನಿ. ಅವ್ರು ಮಾತಾಡ್ಬೇಕು, ಅವ್ರ ವಾಯ್ಸ್ ಚೆನ್ನಾಗಿರುತ್ತೆ. ಮತ್ತೆ ನಮ್ಮ ರಾಯಲ್ ಒಂದೆರಡು ಮಾತಾಡ್ಬೇಕಂತ ತಿಳ್ಕೊಂತೀನಿ. ಒನ್ ಮೋಟಿವೇಶನ್.
ಮೋಟಿವೇಶನ್ ಅಂತಾನೆ ಮಾಡ್ಕೊಂಡಿದ್ದೀರ. ಬಟ್ ದ ಮೈನ್ ಥಿಂಗ್, ನಾನು ಕಾಲೇಜಲ್ಲಿ ಇರುವಾಗಿಂದ ಸುಹಾಸ್ನ ನೋಡಿದ್ದೇನೆ. ಅವನು ಈಸ್ ಮೈ ಕ್ಲಾಸ್ಮೇಟ್, ಸುಹಾಸ್ ಮತ್ತೆ ಪುನೀತ್. ಸೊ ಅವರಿಬ್ಬರೇ ಈಗ ಮೈನ್ ಪಾರ್ಟ್ನರ್ಸ್ ಆಗಿದ್ದಾರೆ. ಸೊ ಅಲ್ಲಿಂದ ಐ ಹ್ಯಾವ್ ಸೀನ್ ದೆಮ್. ಅವ್ರ ಹತ್ರ ಕಾಸು ಇಲ್ದಾಗ ನೋಡಿದೀನಿ. ಈಗ ಕಾಸು ಜೊತೆಗೆ ಸ್ವಲ್ಪ ಲೋನ್ ಬೇರೆ ಉಂಟು. ಬಟ್ ಖುಷಿ ಆಗುತ್ತೆ ನೋಡುವಾಗ. ಏನು ಒಂದು ಬಿರಿಯಾನಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಒಬ್ಬೊಬ್ರು ಒಂದೊಂದು ಜೇಬಿಂದ 10 ರೂಪಾಯಿ ಎಲ್ಲ ಹಾಕಿ ಅಡ್ಜಸ್ಟ್ ಮಾಡ್ಕೊಂಡು ಬಿರಿಯಾನಿ ತಿನ್ಕೊಂಡು ಬರ್ತಿದ್ರು ಹುಡುಗರು. ದೇ ಹ್ಯಾವ್ ಮೇಡ್ ಸಮಥಿಂಗ್ ಇನ್ ಲೈಫ್. ಅಂಡ್ ದ ಮೇನ್ ಥಿಂಗ್ ಇಸ್ ರಿಸ್ಕಿಂಗ್ ಯುವರ್ ಕಂಫರ್ಟ್ ಝೋನ್. He was getting paid well. He was into corporate ಅಲ್ಲಿ ಇದ್ದ ಅವನು. ನಾನು ಮೋಟಿವ್ ಮಾಡ್ತಿದ್ದೀನಿ ಕಾರ್ಪೊರೇಟ್ ಇಂದ ಹೊರಗೆ ಬರಕ್ ಜನರನ್ನ. ಸೊ ಗುಡ್ ಥಿಂಗ್ ಆಕ್ಚುಲಿ. ಅಲ್ಲಿ ಇರೋದು ತಪ್ಪಲ್ಲ, ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡೋದು ತಪ್ಪಲ್ಲ. ಇಲ್ಲಿ ಎಷ್ಟೋ ಜನ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಿದಾರ. ಬಟ್ ವೆನ್ ಯು ನೋ ಯುವರ್ ನೀಶ್, ವೆನ್ ಯು ನೋ ವಾಟ್ ಯು ಕ್ಯಾನ್ ಡೂ, ಅದು ಗೊತ್ತಿದ್ದು ಇಫ್ ಯು ಆರ್ ಸ್ಟೇಯಿಂಗ್ ದೇರ್, ದೆನ್ ಇಟ್ಸ್ ಅ ಟ್ರಾಪ್. ಅಂದ್ರೆ ಯು ಆರ್ ಜಸ್ಟ್ ಗೆಟಿಂಗ್ ಕಂಫರ್ಟೇಬಲ್ ವಿತ್ ದ ಸ್ಯಾಲರಿ. ಸೊ ಯು ನೋ ವಾಟ್ ಯು ಕ್ಯಾನ್ ಡೂ. ಅಂಡ್ ಎವ್ರಿ ಸಿಂಗಲ್ ಟೈಮ್ ನಾನು ಯಾವತ್ತು ಸ್ಟೇಜ್ ಮೇಲೆ ಹತ್ತು ಮಾತಾಡಿದವನಲ್ಲ, ಪ್ರೆಸೆಂಟೇಷನ್ ಕೂಡ ಬೋರ್ಡ್ ಹತ್ರ ಹೋಗಿದವನಲ್ಲ. ಅಂಡ್ ಐ ವಾಸ್ ನಾಟ್ ಅ ಗುಡ್ ಸ್ಟೂಡೆಂಟ್ ಆಸ್ ವೆಲ್. ಗೊತ್ತು ಅವನಿಗೆ, ಚೆನ್ನಾಗಿ ಓದ್ತಿದ್ದ ಅವನು. ಸೊ ವೆನೆವರ್ ಈ ತರ ಜನರ ಮುಂದೆ ಮಾತಾಡುವಾಗ ಐ ಜಸ್ಟ್ ಸೇ ಒನ್ ಲೈನ್ ಟು ಮೈ ಸೆಲ್ಫ್. ಅಂಡ್ ನಿಮಿಗೂ ನಾನು ಅದು ಹೇಳ್ಬೇಕಂತ ಇದ್ದೀನಿ. ವೆನೆವರ್ ಯು ಆರ್ ಫೀಲಿಂಗ್ ಲೋ, ಡಿಪ್ರೆಸ್ಡ್, ಆರ್ ವೆನೆವರ್ ಯು ಫೀಲಿಂಗ್ ಲೈಕ್ ಕ್ವಿಟಿಂಗ್, ಜಸ್ಟ್ ರಿಮೆಂಬರ್ ಹೂ ಯು ಆರ್. ಪ್ರತಿಯೊಬ್ಬರದ್ದು ಹೆಸರು ಬೇರೆ ಬೇರೆ ಉಂಟು. ಇಟ್ಸ್ ಸಮಥಿಂಗ್ ಯೂನಿಕ್ ಅಂಡ್ ಯು ಆರ್ ಯು. ನಾನು ಪ್ರತಿಯೊಂದ್ಸಲ ಸ್ಟೇಜ್ ಮೇಲೆ ಹೋದಾಗ, ಈವನ್ ಅಲ್ಲಿಂದ ಬರುವಾಗಲೂ ಐ ಟೋಲ್ಡ್ ಟು ಮೈ ಸೆಲ್ಫ್, ರಿಮೆಂಬರ್ ಹೂ ಆಮ್ ಐ. ಕಾರ್ಪೊರೇಟ್ ಕನ್ನಡಿಗ. ಸೊ ದೇರ್ ಇಸ್ ಸಮಥಿಂಗ್ ಡಿಫರೆಂಟ್. ಪ್ರತಿಯೊಬ್ಬರು, ಸುಹಾಸ್ ಮತ್ತೆ ರಾಧಾ, ಎವ್ರಿ ಸಿಂಗಲ್ ಪರ್ಸನ್ ಹ್ಯಾಸ್ ದರ್ ಈಚ್ ಯುನೀಕ್ನೆಸ್. ಅಂಡ್ ದಟ್ಸ್ ದ ಥಿಂಗ್, ಯು ಜಸ್ಟ್ ಹ್ಯಾವ್ ಟು ರಿಯಲೈಸ್. ಅಂಡ್ ನೀವೇನ್ ಯೋಚನೆ ಮಾಡ್ತೀರೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ಯು ಗೈಸ್ ಆರ್ ಕೆಪೇಬಲ್. ಒನ್ಸ್ ದ ಟೈಮ್ ಕಮ್ಸ್ ಯು ವಿಲ್ ನೋ. ಶ್ರಮ ಹಾಕೋದೊಂದು ಮರಿಬೇಡಿ. ನನ್ನ ಕೆಲಸ ನಿಲ್ಬಾರ್ದು ಅಷ್ಟೇ. ಕನ್ಸಿಸ್ಟೆನ್ಸಿ ಬೀಟ್ಸ್ ಟ್ಯಾಲೆಂಟ್. So if you are the least talented in the room, if you are consistent, you will win. ಅಷ್ಟೇ. Thank you. ಸೊ ಇದು ರಂಜಿತಾ ಅಂತ ನನ್ನ ಕ್ಲಾಸ್ಮೇಟು. ಸೊ ಸುಮಾರು ಒಂದು 3 years ಆದಮೇಲೆ, ಸಾರಿ ಬ್ಯಾಕ್ ಇಯರ್ ಇಲ್ಲಿ ಸಿಕ್ಕಿದ್ಲು, ಮತ್ತೆ ಈ ಇಯರು ಇಲ್ಲೇ ಸಿಕ್ಕಿದ್ದೀವಿ. ಎಲ್ಲಿ ಹೋದ್ರು ಇವ್ರ ಫ್ರೆಂಡ್ಸ್ ಸಿಗ್ತಿರ್ತಾರೆ. ಎಸ್ ನಾವಿಬ್ರು ಆ್ಯಕ್ಚುಲಿ ಹೈಸ್ಕೂಲ್ ಫ್ರೆಂಡ್ಸು. ಬಟ್ ಇಲ್ಲ ಹೈಸ್ಕೂಲ್ ಫ್ರೆಂಡ್ಸ್. ಬಟ್ ಈಗ ಇವರು ತುಂಬ ದೊಡ್ಡವರಾಗಿದ್ದಾರೆ. ಬಟ್ ನಮ್ಗೆ ತುಂಬ ರಿಯಲಿ ಒಂಥರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಬಿಫೋರ್ ಅವ್ರು ನಮಗೆ ಹೇಳ್ತಿದ್ರು, ಗೊತ್ತಾಗಿದೆ ನಾನು ಇನ್ಕಮ್ ಮಾಡಬೇಕಾದ್ರೆ ಒಂದ್ಸರಿ ಸಿಕ್ಕಿದ್ದ ಆಗಲೇ ಹೇಳಿದ, ನನ್ನ ಹೆಸರು ಗೂಗಲಲ್ಲಿ ಸರ್ಚ್ ಮಾಡಬೇಕು, ಅವ್ರು ನಮ್ಗೆ ಬರಬೇಕು, ಇದು ನನ್ನ ಗೋಲು ಅಂತ ಅವ್ನು ಹೇಳಿದ್ದ. ಬಟ್ ಇವತ್ತು ಅವ್ನು ಅದು ಮಾಡಿದ್ದಾನೆ. ತುಂಬ ಖುಷಿ ಆಗುತ್ತೆ ನಂಗೆ ಅದು ಕೇಳಿದ್ರೆ. ಅವ್ನು ಲಿಟ್ರಲಿ ಅವ್ನು ಅವಾಗಲೇ ಹೇಳಿದ್ದ, ಒಂದು ಸಾಕ್ಬಿಡಿ. ಬಟ್ ತುಂಬ ಖುಷಿ ಆಗುತ್ತೆ ಅವ್ನು ಹೇಳಿದ್ದು ಮಾಡಿದ್ದಾನೆ. ಅದಕ್ಕೆ ಮತ್ತೆ ಇಲ್ಲಿ ಇನ್ನೊಬ್ರು ಇದ್ದಾರೆ ಬ್ರೋ. ನಮಸ್ತೆ. ಸೊ ಇವ್ರ ವಾಯ್ಸ್ಗೆ ನನ್ನ ಫ್ಯಾನು. ಸ್ಪೀಚ್ ಕೊಟ್ಬಿಡಿ. ಹಂಗೆ ಒಂದು ಡೈಲಾಗ್ ಹೇಳು ಬ್ರೋ. ತಲೆ ಹೊಡಿಬಾರ್ದು, ತಲೆ ಹಿಡಿಬಾರ್ದು. ಮತ್ತೆ ನೋಡಿದೀವಿ ನಿಮ್ಮ ವಿಡಿಯೋಸ್ ಎಲ್ಲ. ಅಫ್ಕೋರ್ಸ್ ನಾನು ದುಬೈಲಿ ಇರುವಾಗಲೂ ಐ ವಾಸ್ ವಾಚಿಂಗ್. ನೀವು ಬಂದಿದ್ರಿ ಫಸ್ಟ್ ಟೈಮ್ ಇಲ್ಲಿಗೆ. ಸೆಕೆಂಡ್ ಟೈಮ್ ವಿ ಆರ್ ಹಿಯರ್. ಯು ಆರ್ ಡೂಯಿಂಗ್. ಬಟ್ ನಿಮ್ಮ ವಿಡಿಯೋಸ್ ನಾವು ನೋಡ್ತಾನೆ ಇರ್ತೀವಿ. ಥ್ಯಾಂಕ್ಸ್ ಬ್ರೋ. ಯು ಆರ್ ಡೂಯಿಂಗ್ ರಿಯಲಿ ಗುಡ್ ಇನ್ ಲೈಫ್. ಸ್ವಲ್ಪ ಇದ್ದಾರೆ ಜನ, ನೋಡ್ಕೋಬೇಕು. ಕೆಲಸ ನಡೀತಾ ಇರಲಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಬ್ರೋ. ಇವ್ರದ್ದು ಆ್ಯಕ್ಚುಲಿ ನಾವು ರೆಗ್ಯುಲರ್ ನೋಡ್ತಾ ಇರ್ತೀವಿ. ಇವ್ರ ವಿಡಿಯೋಸ್ ನೋಡ್ತಾ ಇರ್ತೀರ. ಇವ್ರು ಮಾಡಿರೋದನ್ನು ಡಬ್ ಮಾಡ್ತಿರೋದನ್ನು ತುಂಬ ನೋಡಿದ್ದಾಗಿದೆ. ಈ ನಡುವೆ ಸೀರಿಯಸ್ ಆಗಿ ನಿಮ್ಮದು ಬರಲ್ಲ, ನಿಮ್ದಕ್ಕಿಂತ ನಿಮ್ಮ ವಾಯ್ಸು ತುಂಬ ಹತ್ರ ಬರ್ತಾ ಇರುತ್ತೆ. ನೀನೊಂದ್ಸರಿ ತಿನ್ಸ್ಬಿಡು ಬ್ರೋ, ಫೀಲ್ ಆಗ್ತಿದ್ದಾಳೆ. ಆಯ್ತು ತಿನ್ಸು ಬ್ರೋ. ಯೋ ಖುಷಿನಾ? ನನಗೆ ತಿನ್ನಿಸ್ದವಳೆ. ಎಷ್ಟು ಬನ್ನಿ ಊಟ ಮಾಡೋಣ ಪ್ಲೀಸ್. ಈಗ ನಾನ್ ವೆಜ್ ಮಾಡಿಸ್ಬಿಟ್ಟಿದ್ದಾರೆ. ಏನೇನು ಮಾಡಿಸಿದ್ದಾರೆ ಅಂತ ನಾವು ಕಬಾಬು, ರೋಟಿ ನೀನೇ ಮಾಡ್ದಾರದ?
ಸಾಕು ಸಾಕು ಸಾಕು. ಇದು ಕೂಡ ಸೂರಜ್ ಅವರು ಸಾಲು. ಅಮೂಲ್ಯ ಇವತ್ತು ಮನೇಲಿ ಅಡುಗೆ ಮಾಡೋದು ಇದಾಯಿತು. ಹ್ಯಾಪಿ? ಇನ್ನೂ ಬಿರಿಯಾನಿ ಇದೆ, ವೈಟ್ ರೈಸ್ ಇದೆ. ನೋಡಿರು ಬಿರಿಯಾನಿ ಇದೆ ಅಂತೆ. ಸೊ ಈಗ ಇವ್ರಿಗಂತೂ ಫುಲ್ ಫ್ರೀಡಮ್ ಇವತ್ತು ನೈಟ್. ಕುಕ್ ಮಾಡಷ್ಟಿಲ್ಲ ಕುಕ್ ಮಾಡೋಷ್ಟಿಲ್ಲ. ಸೊ ಇಷ್ಟೊತ್ತು ಬ್ರದರ್ ಹತ್ರ ಮಾತಾಡಿ ಫುಲ್ ಖುಷಿ ಆಯಿತು. ಸೊ ಸಗದಾಗಿ ಮಾತಾಡ್ತಾರೆ. ಸೊ ಇವಾಗ ಬ್ಯಾಕ್ ಟು ಫ್ಲ್ಯಾಟ್. ಬೈ ಬ್ರೋ, ಸಿಗೋಣ. ನೈಸ್ ಟು ಮೀಟ್ ಯು. ದೇವ್ರು ಒಳ್ಳೇದು ಮಾಡಲಿ. ಇಟ್ ವಾಸ್ ನೈಸ್. ನೈಸ್ ಟು ಮೀಟ್ ಯು. ಬನ್ನಿ ನಮ್ಮ ಕೂರ್ಗಿಗೆ. ಓಕೆ, ಯು ಮೋಸ್ಟ್ ವೆಲ್ಕಮ್. ಇಸ್ ಸೇಮ್ ಹಿಯರ್. Bye, bye. ಬೈ ರಂಜಿತಾ. ಇಲ್ಲಿ ಎಷ್ಟು ಇಯರ್ಸ್ ಆದಮೇಲೆ ಸಿಗ್ತೀಯಾ? ಆಮೇಲೆ ಮೇ ಬಿ ನೆಕ್ಸ್ಟ್ ಇಯರ್. ಲಾಸ್ಟ್ ಇಯರ್ ಸಿಕ್ಕಿದ್ವಿ, ಮತ್ತೆ ಈಗ ಸೇಮ್ ಇಯರ್ ಸಿಕ್ಕಿದ್ವಿ. ಓಕೆ, ನೆಕ್ಸ್ಟ್ ಇಯರ್ ಪಕ್ಕ. ಬೈ ಬ್ರೋ, ನೈಸ್ ಟು ಮೀಟ್ ಯು. ಬೈ ಬ್ರೋ. See ya. Take care. ಬೈ ಜೋಪಾನ. ಬೈ. ಇರಿ ಇನ್ನೂ ಒಂದು ಸ್ವಲ್ಪ ಹೊತ್ತು. ವಾ, ನಾನು ಇನ್ನೂ ಲೇಟ್ ಆಗಿಲ್ಲ. ಇರಿ ಇನ್ನೂ ಒಂದು ಸ್ವಲ್ಪ. ಅಮೂಲ್ಯಗೆ ಸೊ ಸೀರೆ ಎಲ್ಲ ಕೊಟ್ಟಿದ್ದಾರೆ. ನಮ್ಗೇನು ಕೊಡಲ್ವಾ? ಪಂಚೆ, ಶರ್ಟು. ನಿಮ್ದೇ ಶಾಪ್ ಇದೆಯಲ್ಲ, ನಿಮ್ದೇ ಶಾಪ್ ಇಟ್ಕೊಂಡು ಏನ್ ಕೊಡಕ್ಕಾಗುತ್ತೆ ನಮ್ದು ಗರ್ಲ್ಸ್ ಇದೆ ಅಂತ ನಿಮ್ಗೆ ಎದಕ್ಕೆ ಕೊಡ್ಬೇಕು ಸಾರಿ? ಇಟ್ಟಿಲ್ಲ ನಾವು. ಸ್ಯಾರಿ ಇಲ್ವಲ್ಲ, ಸ್ಯಾರಿ ಮಾಡಿ ಅಂತ ತಾನೇ ಹೇಳಿದ್ವಿ. ಸ್ಯಾರಿ ಇಲ್ವಲ್ಲ ಅದಕ್ಕೆ. ಸೊ ಬಾಯ್ಸ್ಗೆಲ್ಲ ಎದಕ್ಕೆ ಕೊಡ್ಸಲ್ವಾ? ಐ ಹೋಪ್ ಬಾಯ್ಸ್ಗೆ ಅರುಣ್ ಅಡ್ಡಕ್ ಬನ್ನಿ ಮಾಡಿ. ಅಲ್ಲ ಅಲ್ಲ, ಜುಡಿಯೋ. ಓ, ಯಾರು ತರ್ತಾರ? ಫಾರ್ಚುನರ್ ಓಡಿಸೋಗು, ಬಾ ಓಡಿಸಿಯಾ. ಅವ್ಳು ಗೊತ್ತಾ, ನನ್ನ ತಂಗಿ ಫಸ್ಟ್ ಬುಲೆಟ್ ಇತ್ತು ಪಿ ಯು ಅಲ್ಲಿ. ಇವಳು ಇಸ್ಕೊಂಡು ಓಡಿಸಿದ್ಲು. ಹೌದು, ನನ್ ನಿಧಾನ ಬಂದ ಅಕ್ಕ, ನಿಮ್ಮ ಫ್ರೆಂಡ್ ಇಸ್ಕೊಡಕ್ಕ ಕೇಳಿದ್ದು. ಆಗ ಒಂದು ವೈಟ್ ಬುಲೆಟ್ ಈಗಲೂ ಇದೆಯಲ್ಲ. ಇದೆ ನಿತಿನ್ ಹತ್ರ ಇದೆಯಲ್ಲ. ಕ್ರೇಜಿ ಥಿಂಗ್ಸ್. ಸೊ ಅವಾಗೆಲ್ಲ ನನ್ನ ಬೈಕ್ಸ್ಗೆ ಕ್ರೇಜಿ ಫ್ಯಾನ್ಸ್ ಇದ್ರು. ಎಲ್ಲ ಹುಡುಗಿರು ಇಸ್ಕೊಂಡು ಓಡಿಸೋರು ಗೊತ್ತಾ? ಅದು ಏನೋ ಒಂಥರ ಸೌಂಡ್ ಹಾಕಿದ್ದ, ಫುಲ್ಲು ವೈಬ್ ಸೌಂಡ್ ಬರ್ತಿತ್ತು. ಹಾರ್ಲೆ ಡೇವಿಡ್ಸನ್. ಹರ್ಲೆ ಅಲ್ಲ, ಇದು ಫಸ್ಟ್ ಇದು ಮತ್ತೆ ಹರ್ಲೆ. ನಮ್ಮ ಅಕ್ಕ ಏನ್ ಗೊತ್ತಾ ಹೇಳೋದು, ನಿಮ್ಮನ್ನ ನೆನ್ಸ್ಕೊಂಡ್ರೆ ಅರುಣ್ ಹೇಳ್ತಿದ್ದ ಅವಾಗ ನಮ್ಮ ಸ್ಕೂಲಲ್ಲಿ ನನ್ನ ಹೆಸರು ಹಾಕಿದ್ರೆ ಗೂಗಲ್ ಅಲ್ಲಿ ನಾನು ದೊಡ್ಡವ್ರ ಆಗ್ತೀನಿ ನೋಡ್, ಸರ್ಚ್ ಮೈ ನೇಮ್ ಇನ್ ಗೂಗಲ್ ಅಂತ ಹೇಳ್ಬಿಟ್ಟು ಒಂದು ರೀಲ್ ಮಾಡಿದ್ದೆ. ಟಿಕ್ ಟಾಕ್ ಇತ್ತಲ್ಲ ಅವಾಗ. ಮಾಡಕ್ಕೂ ಮುಂಚೆ ನಮ್ಗೆ ಫ್ರೆಂಡ್ಸ್ ಇದ್ದಾಗ, ನಾಟ್ ಸ್ಕೂಲ್, ಕಾಲೇಜು ಬೆಂಗಳೂರಲ್ಲಿ ಒಂದ್ 2-3 ಸರಿ ಸಿಕ್ಕಿದಾಗ ಅವನು ಹೇಳಿದ್ದ, ನಾನು ಈ ತರ ಮಾಡ್ತೀನಿ ಅಂತ. ಕೊನೆಗೂ ಅವನದ್ ಮಾಡೇ ಬಿಟ್ಟ. ನಿಜ, ನಾನು ನೆನ್ಸ್ಕೊಂಡಾಗೆಲ್ಲ ಅದೊಂದೇ ನಂಗೆ ನೆನ್ಪು ಬರೋದು, ನಂದಿದ್ ಮಾಡಿದ್ದಾನೆ. ಅವಳಿಗೆ ನಿನ್ಗೆ ಹೇಳಿರ್ಲಿಲ್ಲ ಅವೇ? ಎಲ್ಲ ಹೇಳಿದ್ದಾರೆ. ಬರಲಾ? ಬೈ. ಬನ್ನಿ ಬ್ರೋ. ಥ್ಯಾಂಕ್ ಯು. ಬೈ 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 ಬೈ. ಥ್ಯಾಂಕ್ ಯು ಸೋ ಮಚ್ ಕರೆದಿದ್ದಕ್ಕೆ. ಏನ್ ನೀನ್ ಥ್ಯಾಂಕ್ಸ್ ಹೇಳ್ಬೇಕಾ? ಬೈ 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 ಬೈ. ಸೊ ಇವರು ನಮ್ಮ ಗುಡಿ ಬಂಡೆಯವರು. ಸಾರಿ, ಗೋರಿ ಬಿದ್ದವರು. ಬಾಯ್ ಅಂಕಲ್. ಶಾರ್ 100% ಬರ್ತೀನಿ. ಬಾಯ್ ಬ್ರೋ. ಸೊ ಇದು ಶಾಪ್ ಓನರ್ ಇವರೇ. ಬಾಯ್ ಬ್ರೋ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಟ್ರೀಸ್. ಸೊ ಇವಳಿಗೆ ಆ್ಯಕ್ಚುಲಿ ಪ್ಲಾಂಟ್ಸ್ ಕೊಡಿಸು ಅಂತ ಒಂದು 3 days ಇಂದ ಹೇಳ್ತಾ ಇದ್ಲು. ಆ ಬಾಲ್ಕನಿಯಲ್ಲಿ ಸೆಟ್ ಮಾಡೋಣ ಅಂತ. ಇವಾಗ ಹೆಂಗೋ ಸಿಕ್ತಲ್ಲ ನಮಗೆ. ಎರಡೇ ಸಿಕ್ಕಿದ್ದು, ಇನ್ನೊಂದು 10 ತಗೊಳ್ಳಿ ನೀವು. ಇನ್ನೊಂದು 10 ತಗೊಂತೀವಿ. ಹಂಗೆ ಹಿಂಗೆ ಹೋಗ್ತಾ ಇರ್ತೀವಲ್ಲ, ಎಲ್ಲ ಹತ್ರ ಕರೀತಾ ಇರ್ತಾರಲ್ಲ, 2 ಕೊಡ್ತಿರ್ತಾರೆ, ಸಾಕು. ಇನ್ನೊಂದು ಗೊತ್ತಾ, ನಮ್ದು ಆಲ್ಮೋಸ್ಟ್ ಮದುವೆಗೆ 80% ಅದೇ ತರ ಬಂದಿರೋದು. ಮತ್ತೇನ್ ಮಾಡಿದ್ರೆ ಅವೆಲ್ಲ ಫೋಟೋಗ್ರಫಿ ಫ್ರೀ, ಸ್ಟೇಜ್ ಫ್ರೀ, ಮೇಕಪ್ ಫ್ರೀ, ಡಾಕ್ಟರ್ ಫ್ರೀ, ನಮ್ಮ ಡ್ರೆಸ್ಸಿಂಗ್ ಮುಹೂರ್ತದ್ದು ಫ್ರೀ, ಬ್ಲೌಸ್ ಫ್ರೀ. ಸೊ ಈ ತರ ಎಲ್ಲ ಫ್ರೀ ಬರ್ಬೇಕಾದ್ರೆ ಏನಕ್ಕೆ ತಲೆ ಕೆಡಿಸ್ಕೊಬೇಕು? ಯಾಕೆ ಸ್ಪೆಂಡ್ ಮಾಡ್ಬೇಕು ಅಂತ. ಇವಾಗ ನೀವು ಕರೆದ್ರಿ, 2 ಟ್ರೀ ಕೊಟ್ರಿ, ನಾಳೆ ಇನ್ನೊಬ್ರು ಕರೀತಾರೆ. ನಾಳೆ ನಾವು ನಿಮ್ಮ ಮನೆಗೆ ಬರ್ತೀವಿ. ನಾನು ಎಲ್ಲಿ ಎಷ್ಟು ಶಾಪ್ ಓಪನ್ ಮಾಡಿದೆ. ಬಟ್ಟೆ ಇದೆಯಲ್ಲ, ಬಟ್ಟೆ ಕೊಡ್ತೀವಿ. ಎಷ್ಟು ಜೊತೆ ಬೇಕು ಹೇಳು. ಬಾಯ್ ಬ್ರೋ, ಥ್ಯಾಂಕ್ ಯು ಬ್ರೋ. ಬಾಯ್ ಬಾಯ್. ನೆಕ್ಸ್ಟ್ ಟೈಮ್ ಬರ್ತೀನಿ. Sure. ಅದೆಷ್ಟು ನೀವು ಬನ್ನಿ. ಏನಿಲ್ಲ, ಅವ್ರ ಅಂಗಡಿಯಲ್ಲಿ ಬಟ್ಟೆ ಕೊಡ್ತಾರೆ. ಟಿ-ಶರ್ಟ್ ತಗೊಂಡು ಕೊಟ್ರಲ್ಲ ನಿಮ್ಗೆ. ಯಾವ್ದು ಸೈಜ್? XXL. ನೀನ್ ಡಿಸೈನ್ ಮಾಡ್ಕೊಡು ಬ್ರೋ, ನಾನು ಕಸ್ಟಮೈಸ್ ಮಾಡ್ಕೊಡ್ತೀನಿ ಒಂದು ಡಿಫ್ರೆಂಟ್ ಆಗಿ ಅದನ್ನ.
ನಾನು ಮಾಡಿಸ್ತೀನಿ, ಹಂಗೆ ಮಾಡ್ಕೊಡ್ತೀನಿ. ಗರ್ಲ್ಸ್ ಸ್ಟಾರ್ಟ್ ಮಾಡ್ದಾಗ ಹೇಳಿ, ಓನ್ಲಿ ಬಾಯ್ಸ್ ಇವಾಗ. ಬಾಯ್ 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 ಬ್ರೋ ಬಾಯ್. ಓ ಸೂಪರ್ ಸೂಪರ್. ಯಾರು ಮಾಡಿಸಿದ್ದು? ನೀನಂತೂ ಮಾಡಿರಲ್ಲ. ಬಾಯ್ 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 ಬಾಯ್. ನೀವೇನ ಈವೆಂಟ್ ಮಾಡಿಸ್ಬೇಕು, ಲೈಕ್ ಫ್ರೆಂಡ್ ಬರ್ಡೇ ಮಾಡಬೇಕು ಅಂದರೆ ಆರ್ಟ್ಫ್ಲಿಕ್ಸ್ಗೆ ಬನ್ನಿ. ಲೊಕೇಟ್ ಆಗಿರೋದು ಯಾವ ಏರಿಯಾ ಹೇಳಿದ್ರು? ಮಾನ್ಯತೆ ಟೆಕ್ ಪಾರ್ಕ್ ಬ್ಯಾಕ್ ಸೈಡ್. ಸೊ ಇಲ್ಲೇ ಲೊಕೇಟ್ ಆಗಿರೋದು. ಪಾಟ್ ಬಿರಿಯಾನಿ. ಹಾಂ, ಲೊಕೇಶನ್ ಬೇಕಂದ್ರೆ ಪಾಟ್ ಬಿರಿಯಾನಿ ಹತ್ರಕ್ಕೆ ಬನ್ನಿ. ಅಂಡರ್ಗ್ರೌಂಡಲ್ಲೇ ಲೊಕೇಟ್ ಆಗಿರೋದು. ಸೊ ಗೈಸ್, ಈಗ ಹೊಟ್ಟೆ ತುಂಬ ಊಟ ಆಯಿತು. ಬ್ಯಾಕ್ ಟು ಹೋಮ್. ಸೊ ನಮ್ಮ ಬೇಬಿಗೆ ಮಾತ್ರ ಫುಲ್ ಸೀರೆ ಗೀರೆ ಎಲ್ಲ ಕೊಡ್ಸಿದ್ದಾರೆ. ಫುಲ್ ಹ್ಯಾಪಿ ಅವಳು. ಸೊ ನಮ್ದೇನಂದರೆ ಇಲ್ಲೇ ಸೊ L&T. ಸೊ ಬೇಗ ಹೋಗ್ಬೋದು. ಸೊ ಇಲ್ಲಿಂದ ಸೊ ಏನು ಡಿಫ್ರೆನ್ಸ್ ಏನು ಅನಿಸಿಲ್ಲ. ಡಿಫ್ರೆನ್ಸ್ ಏನೇನು ಅನಿಸ್ತಾ ಜನರೇ? ಏನಿಗೆ ಹಂಗೆ ನೋಡ್ತಾ ಇದೆಯಾ? ಏನಿಲ್ಲ, ಸುಮ್ಮನೆ. ಸೊ ರೆಗ್ಯುಲರ್ ಹೆಂಗಾಗ್ಬಿಡುತ್ತೆ ಅಂದರೆ ಗೈಸ್, ಹೋಗು ಎಲ್ಲೋ ಒಂದು ಹತ್ರ ಇನ್ವೈಟ್ ಮಾಡ್ತಾರೆ, ಅಲ್ಲಿ ಹೋಗು, ಅಲ್ಲಿಂದ ಬಾ, ಇದೇ ಆಗೋಯ್ತು. ಬಟ್ ಲಾಗ್ಸನ್ನು ಕಂಟಿನ್ಯೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಅಮೂಲ್ಯ ಇವತ್ತು ಮಾಡಲೇಬೇಕು. ಹೋಪ್ ಲೂಸ್ ಮಾಡಬೇಡಿ. ಸೊ ನಾವು ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸ್ ಬಿಡ್ತೀವಿ. ಸೊ ಸ್ಟೇ ಟ್ಯೂನ್ಡ್ ಅಷ್ಟೇ. ನನಗೆ ಹೋಪ್ ಇಲ್ಲ ನೀನು ಬಿಡ್ತೀಯಾ ಅಂದರೆ. ಇಲ್ಲ ಗೈಸ್, ಪಕ್ಕ. ಸೊ ಹೆಂಗಾಗುತ್ತೆ ಗೊತ್ತಾ ಗೈಸ್, ಯಾವಾಗಲೂ ಎಲ್ಲೋ ಒಂದು ಈವೆಂಟ್ಗೆ ಹೋಗ್ತಾನೆ ಇರ್ತೀವಿ. ನಮ್ಗೇನಂದ್ರೆ ಮಂತಲ್ಲಿ ಒಂದು 3 to 5 ಈವೆಂಟ್ಸ್ ಇರುತ್ತೆ ಹೋಗುವಂಥದ್ದು. ಹೇಗೆ ಅಂದರೆ ಸ್ಟಾರ್ಟಿಂಗು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಮಾಡ್ತೀವಿ. ಸೊ ಏನಾಗುತ್ತೆ, ಇವ್ರು ಏನು ಮಾಡ್ತಾರೆ, ಆ ಫೋನ್ನ ಇಸ್ಕೊತಾರೆ, ಐ ವಿಲ್ ಡೂ ಬೇಬ್ ಅಂತ ಅಷ್ಟೇ. ಹೋದ್ವಿ ಅಂದರೆ ಅರ್ಧ ಕಾನ್ಸೆಪ್ಟೇ ಇರಲ್ಲ. ಮತ್ತು ಎಂಡಲ್ಲಿ ಮಾಡಬೇಕು. ಸೊ ಅದ್ರ ಈಗ ನಿಂಗೆ ಇವಾಗ ರೆಗ್ಯುಲರ್ ಮಾಡ್ತೀನಿ ಅಂತ ಬೇರೆ ಹೇಳ್ತಿದ್ದಾರೆ. ಲೆಟ್ಸ್ ಸಿ ವಾಟ್ ಯು ವಿಲ್ ಡೂ. ಮತ್ತೆ ಇನ್ನೊಂದೇನೋ ಮಾಡ್ತೀನಿ ಅಂತಲ್ಲ ಬೆಳಗ್ಗೆ, ಗೆಟ್ ರೆಡಿ ವಿತ್ ಮೀ ಅಂತ ಮಾಡ್ತಾರಂತೆ. ಈಗ ಗೆಟ್ ರೆಡಿ ವಿತ್ ಇವತ್ತು ಮಾಡೋಣ ಅನ್ಕೊಂಡೆ, ರೆಡಿ ಆಗೋದ್ರಲ್ಲೇ ಅದೇ ಹೇಳ್ತಾ ಇದೀನಲ್ಲ, ರೆಗ್ಯುಲರ್ ಹೀಗೆ ಆಗ್ತಿದೆ ಅಂತ. ಸೊ ಗೈಸ್, ಹೀಗಾಯ್ತು. ಗೈಸ್, ಐ ವಿಲ್ ಲಿವ್ ಇನ್ ದ ಮೂಮೆಂಟ್. ಅದನ್ನ ಕ್ಯಾಪ್ಚರ್ ಮಾಡೋಷ್ಟು ಅಷ್ಟು ಮುಳುಗ್ಬಿಟ್ಟಿರ್ತೀನಿ ಮೂಮೆಂಟ್ ಅಲ್ಲಿ. ಸೊ ಅದು ಕ್ಯಾಪ್ಚರ್ ಮಾಡಕ್ಕೆ ಇನ್ನೊಬ್ರು ಇದ್ರೆ ಅವ್ರು ಕ್ಲೀನ್ ಆಗಿ ನಾನು ಮೂಮೆಂಟ್ ಮುಳುಗಿರೋದನ್ನ ಕ್ಯಾಪ್ಚರ್ ಮಾಡ್ಬೋದು. ಕಷ್ಟ ನೋಡಿ. ಮಾಡ್ರನ್ ಹುಡುಗಿನ ಬೇಕು ಅಂತ ಚಾಯ್ಸ್ ಮಾಡಿದ್ದು ನಂದೇನು ತಪ್ಪು ಅಂತ ಹೇಳಕ್ಕಾಗಲ್ಲ. ಐ ಆಮ್ ನಾಟ್ ಮಾಡರ್ನ್. ನಾನು ಸಾರಿ ಎಲ್ಲ ಹಾಕೊಂಡು ಎಷ್ಟು ಟ್ರೆಡಿಷನಲ್ ಆಗಿರಲ್ವಾ ಹೇಳಿ. ಇರ್ತೀಯ, ಬಟ್ ಕ್ಯಾರೆಕ್ಟರ್. ಗೈಸ್, ಐ ಆಮ್ ಬೋತ್. ಸೊ ಕಷ್ಟ ಇರುತ್ತೆ ಗೈಸ್, ಹೆಂಗೆ ಅಂತ. ಹೆಂಗಂದ್ರೆ ಅವ್ರ ಮೈಂಡ್ ಸೆಟ್ಗಳನ್ನ ಅರ್ಥ ಮಾಡ್ಕೊಳೋದು ಕಷ್ಟ. ಒಂದು ಹೇಳಿರ್ತೀನಿ ಕೇಳಿ. ಮದುವೆ ಆದಮೇಲೆ, ಮದುವೆಗೆ ಮುಂಚೆ ಸಾಫ್ಟ್ ಆಗಿರ್ತಾರೆ. ಮದುವೆ ಆದಮೇಲೆ ಕೋಪ ಮತ್ತೆ ಸಡನ್ ಆಗಿ. ಮೊನ್ನೆ ಒಂದ್ಸರಿ ಇರೋ ಒಂದು ಡ್ರೆಸ್ ಏನೋ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನೋಡಿ ಗೈಸ್. ಹೋದ್ವಿ, ಡ್ರೆಸ್ ತಗೊಬೇಕು ಬಂದರು. ಮನಿ ಕೊಟ್ಟೆ, ಗೋನ್ ಶಾಪ್ ಅಂದೆ. ಮತ್ತೆ ಓಕೆ ಅಂತ ಹೇಳ್ಬಿಟ್ಟು ನಾನೇನೋ ಒಂದು ವರ್ಕ್ಸ್ ಇತ್ತು. ಇವಳು ಹೆಂಗಿದ್ರು ಯೂಶ್ವಲ್ ಆಗಿ ಲೇಟ್ ಆಗುತ್ತೆ. ಓಕೆ ಇವ್ ಶಾಪ್ ಅಂತ ಹೇಳ್ಬಿಟ್ಟವೆ. ಹೇಳಿದ್ಮೇಲೆ ಸೊ ಮತ್ತೆ ಒಂದು 1 ಅವರಲ್ಲಿ ಶಿ ಕೇಮ್ ಬ್ಯಾಕ್. ಏನಾಯ್ತು, ಇವಳಿಗೆ ಫ್ರಸ್ಟ್ರೇಟ್ ಆಗ್ಬಿಟ್ಟಿದೆ. ಏನು ಯಾ 1.5 hour, 2 hours, ಓಕೆ 3 hours, ಓಕೆ ಎಷ್ಟು 5 hours ಗೈಸ್. 5 hours ಶಿ ಟುಕ್ ಟೈಮ್. ಶಿ ಕೇಮ್ ಬ್ಯಾಕ್. ಬಂದಮೇಲೆ ಕ್ವಿಕ್ ಆಗಿಬಿಟ್ಟಿದ್ದಾಳೆ. ನೋ ಮತ್ತೆ ಇಲ್ಲ. ವಾಟ್ ಹ್ಯಾಪನ್ ಟು ಹರ್? ತಗೊಂಡಿಲ್ವಾ ಬೇಬ್? ನೋ, ತಗೊಂಡಿಲ್ಲ. ನನಗೆ ಗೊತ್ತೇ ಇಲ್ಲ. ಆಫ್ಟರ್ 3 to 4 hours ಆದಮೇಲೆ ವಾಟ್ ಹ್ಯಾಪನ್ ಅಂದರೆ, ನನಗೆ ಶಾಪಿಂಗ್ ನೀವು ಬರಲಿಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಟೆಲ್ ನಾವು ಹೆಂಗಿರುತ್ತೆ ಅಂತ ಹೇಳಿ. ನಾವು ಬಿಸ್ನೆಸ್ ಮ್ಯಾನ್ಸು, ಬಿಸ್ನೆಸ್ಸಲ್ಲಿ 76 ತಲೆನೋವುಗಳಿರ್ತವೆ. ಅದನ್ನ ನೋಡೋದೇ ಕಷ್ಟ ಆಗಿರುತ್ತೆ. ಅಂದರೆ ಇವ್ರ ಕಣ್ಣೀರು, ಇವ್ರ ಪ್ರೋಗ್ರಾಮ್ಗಳು ನೋಡೋದು ಜಾಸ್ತಿ ಆಗ್ಬಿಟ್ಟಿದೆ. ಟೆಲ್ ನಾವು ಗೈಸ್, ನೀವೇ ಕಮೆಂಟ್ ಅಲ್ಲಿ ತಿಳಿಸಿ. ಒಂದು ಗರ್ಲ್ಗೆ ವಾಟ್ ವಿಲ್ ಶಿ ಬಿ ಎಕ್ಸ್ಪೆಕ್ಟಿಂಗ್? ಏನ್ ಮಹಾ ಎಕ್ಸ್ಪೆಕ್ಟೇಷನ್ಸ್? ಏನ್ ಎಕ್ಸ್ಪೆಕ್ಟೇಷನ್ಸ್? ಏನು ಇಲ್ಲ, ನಂದು ಎಕ್ಸ್ಪೆಕ್ಟೇಷನ್ಸೇ ಇಲ್ಲ. ಏನು ಅಂದ್ರೆ ಐ ಲವ್ ಶಾಪಿಂಗ್. ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂದ್ರೆ ಏನಕ್ಕೆ ಮತ್ತೆ ಏನಕ್ಕೆ ಹರ್ಟ್ ಆಗ್ತೀಯಾ? ಏನಕ್ಕೂ ಇಲ್ಲ. ನನ್ಗೆ ಬೇರೆ ಏನಾದ್ರೂ ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ನಥಿಂಗ್ ಗೈಸ್. ಐ ಲವ್ ಶಾಪಿಂಗ್. ಸೊ ನಾನು ಶಾಪ್ ಮಾಡಬೇಕಿದ್ರೆ ಅಟ್ಲೀಸ್ಟ್ ಐ ವಾಂಟ್ ಸಮನ್ ಟು ಗಿವ್ ಮಿ ಕಂಪನಿ. ನೋ, ಅಷ್ಟೇ.
ಬಟ್ ವಿ ಆರ್ ಆನ್ ಗುಡ್ ಟರ್ಮ್ಸ್ ಗೈಸ್. ಆಮೇಲೆ ಸುಮ್ನೆ ತಗೊಂಡು ಆಮೇಲೆ ಅದಕ್ಕೂ ಯಪ್ಪ ಅದೊಂದು ಗೈಸ್ ಹೇಳ್ತೀನಿ ಅದನ್ನ ಕ್ಲಾರಿಟಿ ನಮ್ದಂತೂ ಪೀಸ್ ಆಗಿರ್ತೀವಿ. ಒಂದು ಇನ್ಸಿಡೆಂಟ್, ಚಿಕ್ಕದೊಂದು ಇನ್ಸಿಡೆಂಟ್ ಹೇಳ್ತಾ ಅದನ್ನ ಇವ್ರು ಶೇರ್ ಮಾಡ್ಕೊಂತಿದ್ದಾರೆ ಅಷ್ಟೇ. ನಾನು ನಿಮ್ಮ ಹತ್ರ ಒಂದು ಶೇರ್ ಮಾಡ್ತೀನಿ. ಸೊ ಗೈಸ್ ಆಯ್ತಾ, ಅದಾದ್ಮೇಲೆ 3-4 hours ಆದ್ಮೇಲೆ ಸೈಲೆಂಟ್ ಆಗಿದ್ಲು. ಏನೋ ಹಚ್ಕೊಂಡಿರುತ್ತೆ ಪಾಪ, ಎಲ್ಲ ಓಡಾಡಿರ್ತಾಳೆ, ಸುಸ್ತಾಗಿರುತ್ತೆ. ನನ್ನ ಮೇಲೆ ಕೋಪನಂತೆ. ನಾನು ಶಾಪಿಂಗ್ ಹೋಗಿದಾಗ ಅವಳ ಜೊತೆಲಿ ಕಂಪನಿ ಕೊಡ್ಬೇಕಿತ್ತು. ಅವಾಗ ಅನಿಸ್ತು ನಾನು ಅರುಣ್ ಅಡ್ಡು, CEO ಆಫ್ ಅರುಣ್ ಅಡ್ಡ ಶಾಪಿಂಗ್ಗೆ. ಸಿಯೋ ಆದ್ರೂ ಐ ಆಮ್ ಯುವರ್ ವೈಫ್ ಬೇಬಿ ಪಾ. ಯಾ ವೈಫು ಅಂತ ಹೇಳ್ಬಿಟ್ಟು ಸಿ ಗೈಸ್, ವೈಫ್ ಅಂತ ಹೇಳಿ ನಾವೇ ಕರ್ಕೊಂಡು ಹೋಗಿರ್ತೀವಿ, ನಾವೇ ಶಾಪಿಂಗ್ ಅಂತ ಬಿಟ್ಟಿರ್ತೀವಿ, ಶಾಪ್ ಮಾಡ್ಕೊಂಡ್ ಬಾ ಅಂತ ಟೈಮ್ ಹೇಳಿರ್ತೀವಿ. ಸೊ ಆ್ಯಸ್ ಎ ಡ್ರೈವರ್ ಆಗಿರ್ಬೇಕಾದ್ರೆ ಆಯ್ತಾ, ಈಗೆಲ್ಲ ಮಾಡ್ಬಿಟ್ರೆ ಹೆಂಗೆ ಹೇಳಿ, ಸಿಕ್ಕಾಪಟ್ಟೆ ಹೆಂಗಾಗ್ಬಿಡ್ತಂದ್ರೆ ಓ ಅನಿಸ್ತು. ಮತ್ತೆ ನನಗೆ ಅರ್ಥ ಆಯಿತು ಈ ಹುಡುಗಿರ್ದು ಇಷ್ಟೇ ಗೈಸ್. ಏನು ಗೊತ್ತಾ, ಅವ್ರ ಟೈಮು ನೀನು ಚಿನ್ನ ತಂದು ಕೊಟ್ರು ಬರಿಗಾಗಲ್ಲ, ಆ ಟೈಮ್ ಕೊಡಬೇಕು. ಸೊ ಅದಂತೂ ನಂಬಿಕೆಯಲ್ಲಂತೂ ಆಗೋದಿಲ್ಲ. ನೀನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬೇಡ. ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಗೈಸ್, ನೋ ಎಕ್ಸ್ಪೆಕ್ಟೇಷನ್ಸ್, ನಥಿಂಗ್. ಇಷ್ಟೇ ಲೈಫ್. ಇದೊಂದು ಇನ್ಸಿಡೆಂಟ್ ಗೈಸ್ ನನ್ನ ಲೈಫಲ್ಲಿ. ನಾನೇ ಒಂದ್ಸರಿ ಹಿಂಗೆ ತಿರುಗಿ ನೋಡ್ಬಿಟ್ಟು ನಾನೇನಾ ಇದು ಅನ್ಸ್ಬಿಡ್ತು. ಏನಕ್ಕೆ ನೀವು ಶಾಪಿಂಗ್ ಬಂದಿದ್ರೆ ಹಂಗ ಅನ್ಕೊಬೇಕಿತ್ತು, ನಾನೇನಾ ಇದು, ನಾನು ಯಾವತ್ತೂ ಶಾಪಿಂಗ್ಗೆ ಹೋಗಿಲ್ಲ, ಇವ್ರ ಜೊತೆ ಶಾಪಿಂಗ್ ಹೋಗ್ಬಿಟ್ಟಿದೀನಿ ಅಂತ ಅನ್ಕೊಬೇಕಿತ್ತು. ನೀವ್ ಬಂದಿಲ್ಲ ಬೇಬ್, ಸೊ ನೀವಾಗೆ ಇದೀರಾ, ನೀವ್ ಬಂದ್ರೆ ನೀವ್ ಅನ್ಕೊಬೇಕು. ಬಟ್ ಹಂಗಾಗಿದ್ರು ಇನ್ನೊಬ್ರು ಹುರ್ಕೊಂತಿದ್ದಾರೆ ಅಂತ ನಂಗೆ ಗೊತ್ತಾಗ್ತಿದೆಯಲ್ಲ, ಅದೊಂದು ಮ್ಯಾಟರಾ? ಇವಾಗ ಹೇಳಿ ವಿಡಿಯೋ ಮುಂದೆ ಅಟ್ಲೀಸ್ಟ್ ಗೊತ್ತಾಗ್ಲಿ. ಅವ್ರು ಹೇಳ್ತಾರೆ, ಹೇಳಿ ಗೈಸ್ ನೀವು. ಸೊ ಇಟ್ಸ್ ಎ ಬೇರ್ ಮಿನಿಮಮ್ ಗೈಸ್. ಏನ್ ಮಿನಿಮಮ್ ಇಲ್ಲ ಗೈಸ್. ನೋಡಿ ಇಷ್ಟೆಲ್ಲ ಜೆನ್ಸಿದ್ ಗೊತ್ತಲ್ವಾ ನಿಮ್ಗೆ, ಬೇರ್ ಮಿನಿಮಮ್ ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಎಲ್ಲ ಇಷ್ಟೆಲ್ಲ ಚೆನ್ನಾಗಿ. ಸೊ ಇನ್ನೊಂದು ಗೈಸ್, ಇವಾಗ ಅದ್ರ ಕತೆ ಬಿಡಿ. ನನ್ನನ್ನ ಎಲ್ಲಾರು ಅರುಣ್ನ ಹೆಂಗ್ ನೋಡಿದಾರೆ ಅಂದ್ರೆ ಟ್ರೆಂಡಿ ಶರ್ಟ್, ಟ್ರೆಂಡಿ ಬ್ಯಾಗಿ ಪ್ಯಾಂಟ್, ನೆಕ್ಸ್ಟ್ ಲೆವೆಲ್. ಇವತ್ತು ನೋಡ್ತೀರಾ ಹೆಂಗಿದ್ದೀನಿ ಅಂತ. ಲುಕ್ ಅಟ್ ಮೈ ಔಟ್ಫಿಟ್ ಗೈಸ್. ನೋ ಚೈನ್, ಸಿಂಪ್ಲಿಸಿಟಿ ಬೇಕು. ಮತ್ತೆ ಸ್ಮಾರ್ಟ್ ಆಗಿದ್ದಾರೆ. ಇದು look at his shirt, look at his pant. ನನ್ನ ಫಿಗರ್ ಇದೀನಿ ಬೇಬ್, babe. ಅದಕ್ಕೆ ಅದು ಕರೆಕ್ಟ್ ಹೆಂಗ್ ಹಾಕಿದ್ರು ಕರೆಕ್ಟಾಗಿ ಕುತ್ಕೊಳುತ್ತೆ. ಆದ್ರೆ ನನ್ನ ರಗಡ್ ಲುಕ್ಕು, ಇದು ಪ್ರೊಫೆಷ್ನಲ್ ಅಫಿಷಿಯಲ್ ಆಗಿ ನಾನು ಇರಲಿಲ್ಲ ಬೇಬ್. ಐ ಆಮ್ ಲೈಕ್ ಮಾಸ್. ನೀವು ಹೇಳಿ ಗೈಸ್, ನೋಡ್ತಿರೋರು ಕಾಮೆಂಟ್ ಮಾಡಿ ಬಿಫೋರ್ ಮ್ಯಾರೇಜ್ ನಾನು ಯಾವ ಥರ ಡ್ರೆಸ್ಸಿಂಗ್ ಸ್ಟೈಲ್ ಇತ್ತು. ಸೊ ಅಂದರೆ ನಾನು ಕ್ಯಾಶುವಲ್ ಆಗಿ ಶಾಪ್ಗೆ ಹೋಗೋಗಿ ನಾರ್ಮಲ್ ಆಗಿರುತ್ತೆ. ಹೊರಗಡೆ ಹೋಗ್ಬೇಕಾದ್ರೆ ಟಕ್ ಅಂತ ಏನೋ ಒಂದು ಕತೆ ಹೇಳ್ತಾಳೆ, ನನ್ನ ಡ್ರೆಸ್ಗೆ ಅದು ಸೂಟ್ ಆಗ್ತಲ್ಲ ಬೇ, ಪ್ಲೀಸ್ ಬೇಬ್ ಅಂತ ಕನ್ವಿನ್ಸ್ ಮಾಡಿ ನನ್ನನ್ನು ಮಕ್ಕರ್ ಮಾಡಿ ಫಾರ್ಮಲ್ ಪ್ಯಾಂಟು ಫಾರ್ಮಲ್ ಶರ್ಟ್ ಅವಳೇ ಇನ್ಶರ್ಟ್ ಮಾಡ್ತಾಳೆ. ನಾನು ಓಕೆ ಅಲ್ಲ, ಚೆನ್ನಾಗೇ ಕಾಣಿಸ್ತಾ ಇದೆ ಅಂತ ಚೆನ್ನಾಗಿ ಕಾಣ್ತಾ ಇರುತ್ತೆ. ಬಟ್ ದಟ್ ಈಸ್ ನಾಟ್ ಮೈ ಸ್ಟೈಲ್ ಬೇಬ್, ದಟ್ ಈಸ್ ಯುವರ್ ಸ್ಟೈಲ್. ನೋಡಿದ್ರ ಗೈಸ್, ಮದುವೆ ಆದ್ಮೇಲೆ ಕೆಲವೊಂದು ಸಾರಿ ಸ್ಟೈಲ್ಗಳನ್ನೂ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಗೈಸ್ ಇವ್ರು ಏನು ಚೇಂಜ್ ಆಗಿಲ್ಲ, ಇವ್ರು ಹೆಂಗಿದಾರೋ ಹಂಗೆ. ಬಟ್ ಶಾರ್ ಆಗಿ ಹೇಳ್ಬೇಕಂದ್ರೆ ನಾನು ಸಿಕ್ಕಾಪಟ್ಟೆ ಸೋಂಬೇರಿ. ಎಲ್ಲ ನನ್ನ ವರ್ಕ್ಸ್ ಎಲ್ಲ ಅವಳೇ ಮಾಡೋದು. ಲೈಕ್ ಪ್ರತಿಯೊಂದು ಪೇಮೆಂಟ್ಸ್ ಅವಳೇ ನೋಡ್ಕೊಳೋದು. ಸೊ ಈಸಿ ಕಟ್ಟಲ್ಲಿ ಇದ್ದೀನಿ. ಬಟ್ ಸ್ಟಿಲ್ ಹೇಳ್ಬೇಕಾದ್ರೆ ಕೆಲವೊಂದರಲ್ಲಿ ಸೊ ಮದುವೆ ಆದಮೇಲೆ ಚೇಂಜಸ್ ಆಗೇ ಆಗುತ್ತೆ ಗೈಸ್. ಈ ಫಾರ್ಮಲ್ಸ್ ಅಂತಾರೆ, ಮತ್ತು ಇನ್ನೊಂದೇನೋ ಹಿಂಗಿರಬೇಕು, ಹೇರ್ ಸ್ಟೈಲೆಲ್ಲ ಹಿಂಗಿರಬೇಕು, ಹಂಗಿರಬೇಕು, ಬ್ಲಾ ಬಿಯರ್ಡ್ ಸ್ವಲ್ಪ ಇನ್ನೂ ಸ್ವಲ್ಪ. ನಾನು ಆ್ಯಕ್ಚುಲಿ ಲೆಂತ್ ಕಡಿಮೆ ಮಾಡೋಣ ಅಂದರೆ ಇವ್ರು ಇನ್ನೂ ಲೆಂತ್ ಬಿಡಿ ಅಂತಾರೆ. ಅದರಲ್ಲಿ ಒಂದು ಸ್ವಲ್ಪ ಸ್ವೀಟ್ ಅನ್ಸುತ್ತೆ ಅಷ್ಟೇ. ಅದ್ರಲ್ಲಿ ಬಿಟ್ಟರೆ ಬೇರೆದ್ರಲ್ಲೆಲ್ಲ ಸ್ವೀಟ್ ಅನ್ಸಲ್ಲ. ಸೊ ಅವಳಿಗೆ ಬಿಯರ್ಡ್ ಅಂದರೆ ಇಷ್ಟ ಅಂದರೆ ನನಗೆ ಮುಂಚೆಯಿಂದ ಬಿಯರ್ಡ್ನ ಇಷ್ಟಪಡೋ ಹುಡುಗಿ ಸಿಗಬೇಕು ಅಂದ್ಕೊಳ್ತಾ ಇದ್ದೆ. ಏನಕ್ಕೆ ಇದ್ರೆ ರಿಸ್ಕ್ ಇರಲ್ಲ, ಇಲ್ಲ ಅಂದ್ರೆ ಅದೇನು ನಿಮ್ಮ ಗಡ್ಡ ಹಂಗಿದೆ ತೆಗೀರಿ ಎಲ್ಲ ಬರುತ್ತೆ. ನಮ್ಮಮ್ಮ ನೋಡ್ಬೇಕಿದು, ಇವಳು ಸರಿ ಹೋದ್ಲಿ ಒಂದ್ ಜೊತೆಲಿ ಅನ್ಕೊಂತಾರೆ. ಹೇಳಿದ್ರಲ್ವಾ ನನ್ಗೆ ಎಂಗೇಜ್ಮೆಂಟ್ ಟೈಮಲ್ಲಿ ತಗ್ಸಮ್ಮ ಸ್ವಲ್ಪ ಹೇಳು ಅಂತ. ಬಟ್ ಏನು ಗೊತ್ತಾ ಗೈಸ್, ಲೈಫ್ ಹೆಂಗೆ ಅಂತ ಹೇಳಿದ್ರೆ ಎಲ್ಲ ನೋಡೋದಕ್ಕೂ ರೀಲ್ಗೂ ರಿಯಾಲಿಟಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ 24/7 ನಾವು ವರ್ಕ್ ಅಂತ ಹಾರ್ಡ್ ವರ್ಕ್ ನಾವು ಮಾಡ್ತಾನೆ ಇದ್ದೀವಿ. ಸಕ್ಸಸ್ ಬರುತ್ತೆ ಅಂತ ಒಂದು ಹೋಪಲ್ಲ, ಪಕ್ಕ ಬರುತ್ತೆ. ಒನ್ ಡೇ ವಿಲ್ ರೂಲ್. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ಅಂಟಿಲ್ ದೆನ್
ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಮತ್ತು ನಮ್ಮ ಫ್ಲ್ಯಾಟೂ ಬಂತು. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸ್ವಲ್ಪ ಡಿಲೇ ಆಗ್ಬೋದು ಲಾಕ್ಸ್ ಬರೋದಕ್ಕೆ, ಸ್ವಲ್ಪ ಇವಾಗ ಬ್ರೋ. ಏನಕ್ಕೆ ಜಸ್ಟ್ ಇವಾಗ ಎಲ್ಲ ಮಾಡ್ತಿದ್ದೀವಿ ಮದುವೆ ಆದಮೇಲೆ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮಾಡೋಕ್ಕಾಗ್ತಿಲ್ಲ. ಶೋರಾಗೆ ಎವ್ರಿ ಡೇ ಪ್ರತಿ ಒಂದು ದಿನ ಲಾಕ್ ಬಿಡೋಗೆ ಮಾಡ್ತೀವಿ. ವಿ ನೀಡ್ ಸಮ್ ಟೈಮ್. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್, ಬಾಯ್. ಗುಡ್ ನೈಟ್, ಲವ್ ಯು ಗೈಸ್. ಗೈಸ್ ನೋಡಿ ಗೈಸ್, ನಮ್ಮ ಅಪಾರ್ಟ್ಮೆಂಟಲ್ಲಿ ನಮ್ಮದು ಅಪೋಸಿಟ್ ಫ್ಲಾಟ್ ಅವ್ರದ್ದು ಯಾರೋ ಚಿಕ್ಕ ಹುಡುಗಂದು ಸೈಕಲ್. ಸೊ ನಮ್ಮ ಅಚ್ಚನಿಗೆ ಈ ಥರದ್ದು ಕೊಡ್ಸೋಣ ಅಂತ. ಸೊ ಅದಕ್ಕೆ ಇಲ್ಲಿ ಟ್ರಯಲ್ ಎಲ್ಲ ಮಾಡ್ತಿದ್ದಾರೆ. ನೋಡು ಸಸ್ಪೆನ್ಷನ್ ನೋಡು. ಆ್ಯಕ್ಚುಲಿ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನೋಡು ಬ್ಯಾಟ್ರಿ ಸಿಸ್ಟಮ್ ಎಲ್ಲ ಕೊಟ್ಟಿದ್ದಾರೆ. ನೈಸ್ ಅಲ್ವಾ? ನೈಸ್ ನೈಸ್. ತಗೊಳ್ತೀರಾ ನೀವೊಂದು? ಸ್ಟಾರ್ಟ್ ಮಾಡ್ಬೋದು. ಇಟ್ಸ್ ಆಮೇಲೆ ಆ್ಯಕ್ಚುಲಿ ಸ್ಟಾರ್ಟ್ ಕೀ ಅವ್ರ ಹತ್ರ ಇರುತ್ತೆ, ಬನ್ನಿ ಸುಮ್ಮನೆ. ಕೀವು ಅದಕ್ಕೆ. ಹ್ಞೂ ಮತ್ತೆ ಗೈಸ್ ನೋಡಿ ಗೈಸ್, ಲುಕ್ ಅಟ್ ದಿಸ್ ಬ್ರೇಕ್ಸ್. ಗಹನ ಕೊಡ್ಸೋಣ ಅಂತ. ಕಮ್ಮಿ ಗೈಸ್ ನೋಡಿ, ಇದಕ್ಕೆ ಇಂಜಿನ್ ಇದೆ. ಅದು ಚಿಕ್ಕ ಇಂಜಿನ್. ಪೆಟ್ರೋಲ್ ಹಾಕ್ಸ್ಬೋದಾ? ಪೆಟ್ರೋಲ್ ಇದೆ, ಪೆಟ್ರೋಲ್ ಟ್ಯಾಂಕ್ ಇದೆ, ಆರೇನ್ ಇದೆ, ಎಕ್ಸಲೇಟರು ಆರೇನು. ಇದಕ್ಕೆ ಎಲ್ಲೋ ಆನ್ ಮಾಡೋ ಬಟನ್ ಇದೆ ಅನ್ಸುತ್ತೆ. ಪೆಟ್ರೋಲ್ ಹಾಕ್ಬೇಕು ಇದಕ್ಕೆ. ಓ ಮೈ ಗಾಡ್ ಗೈಸ್, ಪೆಟ್ರೋಲ್ ಹಾಕ್ಬೋದು ಇದಕ್ಕೆ. ಇಲ್ಲಿ ನೋಡಿ, ಕಮ್ಮಿ ಓಕೆ. ನೋಡಿ, ಇದು ಕಾಣಿಸ್ತಿದ್ಯಾ? ಪೆಟ್ರೋಲ್ ಅಲ್ಲಿ ನೋಡು ಏನೇನೆಲ್ಲ ಬಂತು ನೋಡು. ನೈಸ್ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಶಾಕ್ ಅಪ್ ಗೇರ್ ಇದೆ, ಸಸ್ಪೆನ್ಷನ್. ಇಲ್ಲಿ ಮುಂದೆ ಶಾಕ್ ಅಪ್ ಗೇರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಬೈ ಈ ಕಡೆ ಬನ್ನಿ. Yes, he's participating in some racing. It's very simple. Come babe. Let's we see. Guys, babe, ನೋಡಿ ಗೈಸ್, ಅವರು ಬೇರೆಯವ್ರದ್ದು ಬೈಕು ಇವರು